ಇಲ್ಲಿ ಸಿಇಟಿ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಬೆಳಗ್ಗೆಯಿಂದ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಸಿಇಟಿ ಆಪ್ಷನ್ ಲಿಂಕ್ ಆಕ್ಟಿವೇಟ್ ಆಗಿದೆ ಅಂದ್ಬಿಟ್ಟು ಸಾಕಷ್ಟು ಕಡೆ ಇನ್ಫಾರ್ಮೇಶನ್ ನೋಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಸಿಇಟಿ ಆಪ್ಷನ್ ಲಿಂಕ್ ಏನಾದರೂ ಇವಾಗ ಆಕ್ಟಿವೇಟ್ ಆಗಿದೆಯಾ, ಇವಾಗ ಆಕ್ಟಿವೇಟ್ ಆಗಿ ರಿಮೂವ್ ಆಗಿರೋದ್ರಿಂದ ನಿಮಗೆ ಏನಾದರೂ ಇವತ್ತಿನಿಂದನೇ ಆಪ್ಷನ್ ಏನಾದರೂ ಸ್ಟಾರ್ಟ್ ಆಗುತ್ತಾ, ಯಾವಾಗ ಆಪ್ಷನ್ ಸ್ಟಾರ್ಟ್ ಆಗುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ಗಳಿದೆ ಎಲ್ಲಾದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಏನಾದರೂ ಸಿಇಟಿ ಆಪ್ಷನ್ ಡೇಟ್ ಬಗ್ಗೆ ಕನ್ಫ್ಯೂಷನ್ ಇದೆ ಅಂದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವಾಗ ಒಂದು ಆಪರ್ಚುನಿಟಿ ಸ್ಟಾರ್ಟ್ ಆಗ್ಬೋದು ಅನ್ನೋದು. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಮತ್ತೆ ನೀವೇನಾದ್ರೂ ಸಿಇಟಿ ಆಪ್ಷನ್ ಗೆ ಕಾಲೇಜ್ ನ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಲಾಸ್ಟ್ ಇಯರ್ ಕಾಲೇಜ್ಗಳದ್ದು ಕಟ್ ಆಫ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಕಾಲೇಜ್ ದೋಸ್ತ್ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. PDF ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಾ ಸಿಇಟಿ ಆಪ್ಷನ್ ಲಿಂಕ್ ಆಕ್ಟಿವೇಟ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಲಿಂಕ್ ಆಕ್ಟಿವೇಟ್ ಆಗಿ ರಿಮೂವ್ ಆಗಿದೆ ಅಂತ ಹೇಳ್ತಾರೆ, ಕೆಲವರು ಇವತ್ತು ಸಂಜೆಯಿಂದನೇ ಆಪ್ಷನ್ ಸ್ಟಾರ್ಟ್ ಆಗ್ಬೋದು ಅಂತಾನು ಕೂಡ ಹೇಳ್ತಾರೆ. ಇದರಿಂದ ನಿಮ್ಗೆಲ್ಲರಿಗೂ ಕೂಡ ಯಾರ್ಯಾರು ಆಪ್ಷನ್ ವೆಯ್ಟ್ ಮಾಡ್ತಾ ಇರ್ತಾರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಒನ್ ಬೈ ಒನ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಆದ್ರೆ ಈ ಒಂದು ಆಪ್ಷನ್ ಬಗ್ಗೆ ನೀವು ನೀಟ್ ವಿದ್ಯಾರ್ಥಿಗಳು ನೀವು ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಆಪ್ಷನ್ ಇವತ್ತು ಆಕ್ಟಿವೇಟ್ ಆದ್ರೂ ಕೂಡ ನೀವು ನೀಟ್ ಎಕ್ಸಾಮ್ ಬರ್ದುಬಿಟ್ಟು ಬಂದ್ಬಿಟ್ಟು ಕೂಡ ನೀವು ಆಪ್ಷನ್ ಮಾಡಬಹುದು. ನಿಮ್ಗೆ ಏನು ಕೂಡ ತೊಂದರೆ ಆಗಲ್ಲ. ಎಕ್ಸಾಮ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂದ್ರೆ ಮಾತ್ರ ಸೀಟ್ ಸಿಗೋದು. ಕೌನ್ಸಿಲಿಂಗ್ ಅಲ್ಲಿ ಜಸ್ಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಸೀಟ್ ಸಿಗಲ್ಲ. ಇದೊಂದು ನೀಟ್ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಸಿಇಟಿ ಆಪ್ಷನ್ ಲಿಂಕ್ ಏನಾಗಿದೆ ಅಂದ್ರೆ ನಿನ್ನೆ ರಾತ್ರಿ ಆಕ್ಟಿವೇಟ್ ನ ಮಾಡಿದ್ರೆ 12 o'clock ಆದ್ಮೇಲೆ ಏನಕ್ಕೆ ಈ ರೀತಿ ರಾತ್ರಿ ಹೊತ್ತು ಆಕ್ಟಿವೇಟ್ ನ ಮಾಡ್ತಾರೆ ಅಂದ್ರೆ ಕೆಲವು ಸರ್ವರ್ ಟೆಸ್ಟ್ ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬೆಳಗ್ಗೆ ನೀವು ಸಾಕಷ್ಟು ಜನ ವೆಬ್ಸೈಟ್ ನ ಯೂಸ್ ಮಾಡ್ತಾ ಇರ್ತೀರಲ್ವಾ, ಅದಕ್ಕೋಸ್ಕರ ರಾತ್ರಿ ಹೊತ್ತು ವೆಬ್ಸೈಟ್ ಅಲ್ಲಿ ಅದನ್ನ ಶಟ್ ಡೌನ್ ಮಾಡಿ ಅಲ್ಲಿ ಲಿಂಕ್ ನ ಆಕ್ಟಿವೇಟ್ ನ ಮಾಡಿ ಅದು ಕರೆಕ್ಟ್ ಆಗಿ ರನ್ ಆಗ್ತಿದ್ಯಾ, ಕಾಲೇಜಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ಯಾ, ಮತ್ತೆ ಲಾಗಿನ್ ಆಗ್ಬೇಕಾದ್ರೆ ಏನು ಕೂಡ ತೊಂದರೆ ಆಗಲ್ಲ ಸ್ಟೂಡೆಂಟ್ಸ್ಗೆ, ಎಲ್ಲಾನು ಕೂಡ ಚೆಕ್ ಮಾಡ್ತಾರೆ ಸಿಸ್ಟಮ್ನ. ಓಕೆನಾ, ಅದಕ್ಕೋಸ್ಕರ ಜಸ್ಟ್ ಅದನ್ನ ಟೆಸ್ಟ್ ಮಾಡಕ್ಕೆ ಮಾಡೆಲ್ ನ ನಿನ್ನೆ ಆಕ್ಟಿವೇಟ್ ನ ಮಾಡಿ ರಿಮೂವ್ ಮಾಡಿರೋದು. ಓಕೆನಾ, ಮತ್ತೆ ಎರಡನೇದಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಇರುವಂತ ಡೌಟ್ ಏನಂದ್ರೆ ಇವತ್ತು ಏನಾದ್ರೂ ಒಂದು ಆಪ್ಷನ್ ಏನಾದ್ರು ಸ್ಟಾರ್ಟ್ ಆಗ್ಬಿಡತ್ತೆ ಅನ್ನೋದು. ಇಲ್ಲಿ ನೋಡಿ, ಅದು ಜಸ್ಟ್ ಒಂದು ಟೆಸ್ಟ್ ಗೆ ಅಷ್ಟೇ ಲಿಂಕ್ ನ ಆಕ್ಟಿವೇಟ್ ನ ಮಾಡಿ ರಿಮೂವ್ ಮಾಡಿರೋದು. ನಿಮಗೆ ಆಪ್ಷನ್ ನ ಎಂಟರ್ ಮಾಡಕ್ಕೆ ಅವರು ಅವಕಾಶನ ಕೊಡಬೇಕು ಅಂತ ಒಂದು ಆಪ್ಷನ್ ಲಿಂಕ್ ನ ಆಕ್ಟಿವೇಟ್ ನ ಮಾಡಿಲ್ಲ. ಓಕೆನಾ, ಆಪ್ಷನ್ ನಮಗೆ ಲಿಂಕ್ ಆಕ್ಟಿವೇಟ್ ಆಗಕ್ಕಿಂತ ಮುಂಚೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಪ್ರಾಪರ್ ಆಗಿ ಒಂದು ನೋಟಿಫಿಕೇಶನ್ ಬಿಡ್ತಾರೆ. ಓಕೆನಾ, ಆಪ್ಷನ್ ಬಂದ್ಬಿಟ್ಟು ಈ ಒಂದು ದಿನಾಂಕಕ್ಕೆ ಸ್ಟಾರ್ಟ್ ಆಗ್ತಿದೆ, ಮತ್ತೆ ಈ ಒಂದು ದಿನಾಂಕಕ್ಕೆ ಅದು ಮುಗಿಯುತ್ತೆ, ಮತ್ತೆ ಈ ಒಂದು ದಿನಾಂಕಕ್ಕೆ ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ನ ಮಾಡ್ತೀವಿ ಅಂತ ಆ ರೀತಿ ಒಂದು ಪ್ರೊಸೀಜರ್ ನ ಫಾಲೋ ಮಾಡ್ತಾರೆ. ನಿಮ್ಗೆ ಡೈರೆಕ್ಟ್ ಆಗಿ ಆಪ್ಷನ್ ಲಿಂಕ್ ನ ಕೊಡಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಮತ್ತೆ ನಿಮ್ಗೆ ಸಿಇಟಿ ಆಪ್ಷನ್ ಲಿಂಕ್ ಇವತ್ತೇನಾದ್ರೂ ನೀವು ಆಕ್ಟಿವೇಟ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಅದು ಆಕ್ಟಿವೇಟ್ ಆಗಲ್ಲ. ಯಾಕೆಂದ್ರೆ KA ಡೈರೆಕ್ಟರ್ ಅವರು ನಮ್ಗೆ ಕ್ಲಿಯರ್ ಆಗಿ ಹೇಳಿದ್ರೆ ಇಂಟರ್ವ್ಯೂಲಿ, ಫಸ್ಟ್ ನಾವು ಸೀಟ್ ಮ್ಯಾಟ್ರಿಕ್ಸ್ ನ ಬಿಡ್ತೀವಿ. ಯಾವ್ದಾರ ಒಂದು ಕೋರ್ಸ್ ನಮಗೆ ಕಂಪ್ಲೀಟ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂದ್ರೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದಿದ ತಕ್ಷಣ ಒಂದು ಆಪ್ಷನ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ. ಓಕೆನಾ, ಸೀಟ್ ಮ್ಯಾಟ್ರಿಕ್ಸ್ ಬರ್ದೇ ಇರೋದ್ರಿಂದ ನಿಮ್ಗೆ ಆಪ್ಷನ್ ಸ್ಟಾರ್ಟ್ ಆಗೋದು ಡೌಟ್ ಇದೆ. ಮತ್ತೆ ಅವರು ನೀಟ್ ಎಕ್ಸಾಮ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ ಅಂದ್ಬಿಟ್ಟು ಸ್ವಲ್ಪ ಪೋಸ್ಟ್ ಪೋನ್ ಮಾಡುವಂತ ಚಾನ್ಸಸ್ ಇರುತ್ತೆ. ನೀಟ್ ಎಲ್ಲ ಎಕ್ಸಾಮ್ ಆದ್ಮೇಲೂ ಕೂಡ ನಿಮ್ಗೆ ಆಪ್ಷನ್ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಒಟ್ಟಿನಲ್ಲಿ ನೀವು ಸ್ವಲ್ಪ KA ನೋಟಿಫಿಕೇಶನ್ಗೆ ವೆಯ್ಟ್ ಮಾಡಿ. ಅಫಿಷಿಯಲ್ ಆಗಿ ಏನ್ ಬರುತ್ತೆ KA ಕಡೆಯಿಂದ ಅಪ್ಡೇಟ್ ಅದನ್ನ ಫಾಲೋ ಮಾಡಿ, ಅದರಿಂದ ನಿಮಗೆ ಪ್ರಾಪರ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ, ಸದ್ಯದ ಮಟ್ಟಿಗೆ ನಿಮ್ಗೆ ಯಾವುದೇ ತರದ ಆಪ್ಷನ್ ಸ್ಟಾರ್ಟ್ ಆಗ್ತಿಲ್ಲ, ಮತ್ತೆ ಲಿಂಕು ಕೂಡ ಏನು ಕೂಡ ಅವೈಲಬಿಲಿಟಿ ಇಲ್ಲ, ಏನು ಕೂಡ ನೀವು ತಲೆ ಕೆಡಿಸ್ಕೊಬಿಡಿ ಅದ್ರ ಬಗ್ಗೆ. ಜಸ್ಟ್ ಒಂದು ಫ್ಯೂ ಡೇಸ್ ವೆಯ್ಟ್ ಮಾಡಿ, ಹತ್ತತ್ರ ಬಂದಿದ್ದೀರಾ, ನಿಮ್ಗೆ ಆಪ್ಷನ್ ಏನೋ ಶುರು ಆಗುತ್ತೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗ್ಲಿ. ಹಾಗೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ.